ನಾನು ನಿಮಗಿವತ್ತು ಡೀಟೇಲ್ ಆಗಿ ಹೇಳ್ತಿರೋ ಬಿಸ್ನೆಸ್ಸು ಯಾವುದೇ ಎಜುಕೇಷನ್ ಬೇಕಾಗಿಲ್ಲ, ನೀವೇನು ಓದಿದ್ರೂ ಪರವಾಗಿಲ್ಲ, ಇದನ್ನು ಝೀರೋ ಇನ್ವೆಸ್ಟ್ಮೆಂಟಿಂದನೇ ಸ್ಟಾರ್ಟ್ ಮಾಡ್ಕೋಬೋದು. ಆದರೂ ನಾನು 5,000 ಇನ್ವೆಸ್ಟ್ಮೆಂಟ್ ಮಾಡಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಸೊ ನೀವಿನ್ನೂ ನಮ್ಮ ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಝೀರೋ ಇನ್ವೆಸ್ಟ್ಮೆಂಟಿಂದ 5,000 ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ. ನಾನು ಅರ್ಧಂಬರ್ಧ ಯಾವುದು ಮಾಹಿತಿ ಕೊಡಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನಿವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಮೈಂಡ್ಸೆಟ್ ಯಾವಾಗಲೂ ಫಿಕ್ಸ್ ಆಗಿರಬೇಕು. ಯಾಕಂದರೆ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಅನ್ನೋದು ಇರಬಾರ್ದು. ನೀವು ಗುರಿನ ಇಟ್ಕೊಂಡ್ರೆ ಸಾಧಿಸ್ಬೋದು, ಇಲ್ಲಾಂದರೆ ಸುಮ್ಮನೆ ಟ್ರೈ ಮಾಡ್ತೀನಿ ಅಂದರೆ ಅದಾಗಲ್ಲ. ಗುರಿ ಇದ್ರೇ ಯಾವುದೇ ಬಿಸ್ನೆಸ್ ಆಗಲಿ, ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಒಂದು ಮಾಲೀಕನಾಗಿ ಕೆಲಸ ಮಾಡ್ಬೋದು. ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಸ್ಟೆಪ್ ಕಷ್ಟ ಆಗುತ್ತೆ, ಒಂದು ಸ್ಟೆಪ್ ಇಟ್ಮೇಲೆ ಎಲ್ಲ ಬಿಸ್ನೆಸ್ ಕೂಡ ಈಸಿ ಆಗುತ್ತೆ. ಸೊ ನಾನಿವಾಗ ಹೇಳ್ತಿರೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಮೈಂಡ್ಸೆಟ್ನ ಯಾವಾಗಲೂ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರಿ. ಗುರಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ಮಾಡ್ಕೊಬೇಕು. ನಾನು ಹೇಳ್ತಿರೋ ಬಿಸ್ನೆಸ್ಸು ಕ್ಲೀನಿಂಗ್ ಸರ್ವೀಸಸ್ಸು. ಇದು ತುಂಬಾ ಈಸಿ. ಇದರಲ್ಲಿ ನಾನಾ ಥರ ಕ್ಲೀನಿಂಗ್ ಬರುತ್ತೆ. ನಾನಿವಾಗ ಟಾಯ್ಲೆಟ್ ಕ್ಲೀನಿಂಗ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದರಲ್ಲಿ ನಿಮಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅಂದರೆ ಏನು ಟೂಲ್ಸ್ ಬರುತ್ತಲ್ಲ ಕ್ಲೀನಿಂಗ್ ಮಾಡೋದಕ್ಕೆ, ಆ ಟೂಲ್ಸ್ನ ತೊಗೋಬೇಕು. ಸೊ ನಾವು ಇದನ್ನು ಬಿಸ್ನೆಸ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ. ಟಾಯ್ಲೆಟ್ ಕ್ಲೀನಲ್ಲಿ ನಾನಾ ಥರ ಟಾಯ್ಲೆಟ್ ಕ್ಲೀನಿಂಗ್ ಬರುತ್ತೆ. ಡೀಪ್ ಕ್ಲೀನಿಂಗ್ ಬರುತ್ತೆ ಮತ್ತು ನಾರ್ಮಲ್ ಕ್ಲೀನಿಂಗ್ ಬರುತ್ತೆ. ಸೊ ನೀವು ನಾರ್ಮಲ್ ಟಾಯ್ಲೆಟ್ ಕ್ಲೀನಿಂಗ್ಗೆ 449 ರೂಪಾಯಿ ಚಾರ್ಜ್ ಮಾಡ್ಬೋದು. ಡೀಪ್ ಕ್ಲೀನಿಂಗ್ಗೆ 600 ರುಪೀಸ್ವರೆಗೂ ನೀವು ಚಾರ್ಜ್ ಮಾಡ್ಬೋದು. ನಾರ್ಮಲ್ ಕ್ಲೀನ್ ಆಗಲಿ ಡೀಪ್ ಕ್ಲೀನ್ ಆಗಲಿ ಎರಡೂ ಸೇಮ್ ಐಟಮ್ ತೊಗೊಳ್ಳೋದು. ನಮಗೆ ಬಕೆಟ್ ಬೇಕು, ಹ್ಯಾಂಡ್ ಗ್ಲೌಸು, ಟಾಯ್ಲೆಟ್ ಕ್ಲೀನರು ಮತ್ತು ಮೈಕ್ರೋಫೈಬರ್ ಕ್ಲಾತು, ಸ್ಕ್ರಬ್ಬಿಂಗ್ ಸ್ಪಾಂಜು, ಫೇಸ್ ಮಾಸ್ಕು ಮತ್ತು ಸ್ವೀಪ್ ಬ್ರೂಮ್ ಇದ್ದರೆ ಇಷ್ಟೆಲ್ಲ ಐಟಮ್ ಇದ್ದರೆ ನಾವು ಕ್ಲೀನ್ ಮಾಡ್ಕೋಬೋದು. ಇದಕ್ಕೆಲ್ಲ ಐಟಮ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 3,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, ಇಷ್ಟೆಲ್ಲ ಐಟಮ್ ನಮಗೆ ಸಿಗ್ತದೆ. ಈ ಐಟಮ್ನ ತೊಗೊಂಡು ನಾವು ಒಂದು ಟಾಯ್ಲೆಟ್ಗೆ ಒಂದು 450 600 ರುಪೀಸ್ನ ಚಾರ್ಜ್ ಮಾಡ್ಕೋಬೋದು. ಇಷ್ಟೆಲ್ಲ ಐಟಮ್ ತೊಗೊಂಡ್ಮೇಲೆ ನಾವು ಆರ್ಡ್ರುಗಳ್ನ ಹಿಡಿಬೇಕು. ಆರ್ಡ್ರನ್ನ ಹಿಡಿಯೋದು ಯಾವ ಥರ ಅಂತೇಳ್ಬಿಟ್ಟು ಲಾಸ್ಟ್ ಕೊನೆಯದಾಗಿ ಹೇಳ್ತೀನಿ. ಇವಾಗ ನಾವು ಒಂದು ವೀಕಿಗೆ ಏನಿಲ್ಲ ಅಂದರೂ ಒಂದು 25 ಟಾಯ್ಲೆಟ್ ಕ್ಲೀನ್ ಮಾಡ್ತೀವಿ ಅಂದ್ಕೊಳ್ರಿ. 25 ಟಾಯ್ಲೆಟ್ ಕ್ಲೀನ್ ಮಾಡಿದ್ರೆ ಒಂದು ಟಾಯ್ಲೆಟ್ಗೆ 400 ರೂಪಾಯಿ, 450 ರೂಪಾಯಿಂದ 600 ರೂಪಾಯಿವರೆಗೂ ಚಾರ್ಜ್ ಮಾಡ್ತೀವಿ. ಸೊ ನಾವು ಮೇಲ್ಗಡೆ ಏನು ಕಾಸ್ಟ್ ಬರುತ್ತೋ 49 ರೂಪಾಯಿ ಆಗಿರ್ಬೋದು, 50 ರೂಪಾಯಿ ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು, ಅದನ್ನು ಮೆಟೀರಿಯಲ್ ಇಟ್ಕೊಳ್ಳೋಣ. ಮಿಕ್ಕಿದ 400 ರೂಪಾಯಿ ನಮ್ಮದು ಲಾಭ ಅಂದ್ಕೊಳ್ಳೋಣ. ಒಂದು ಟಾಯ್ಲೆಟ್ಗೆ ನಮಗೆ ಆಲ್ಮೋಸ್ಟ್ 400 ರೂಪಾಯಿ ಲಾಭ ಸಿಗುತ್ತೆ. ಮಿಕ್ಕಿದ್ದು ಮೆಟೀರಿಯಲ್ಗೆ ಹೋಗುತ್ತೆ, ಕೆಮಿಕಲ್ಲು, ಬ್ರಷು ಅದು ಇದು ಅಂತ ಹೇಳ್ಬಿಟ್ಟು. ಸೊ ನಾವು ಒಂದು ಟಾಯ್ಲೆಟ್ಗೆ 400 ರೂಪಾಯಿ ಅಂದರೆ ಒಂದು ವಾರಕ್ಕೆ ಒಂದು 25 ಮಾಡ್ತೀವಿ ಅಂದ್ಕೊಳ್ರಿ. 25 × 400 ಅಂದರೆ ನಮಗೊಂದು ವಾರಕ್ಕೆ 10,000 ರೂಪಾಯಿ ಲಾಭ ತೊಗೋಬೋದು. ಮೇಲ್ಗಡೆದೆಲ್ಲ ಮೆಟೀರಿಯಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ಲ, ಅದು ಮೆಟೀರಿಯಲ್ಗೆ ಅಂತ ಹೇಳ್ಬಿಟ್ಟು ತೆಗೆದುಬಿಡೋಣ. ಇನ್ನು ಮಿಕ್ಕಿದ್ದು 10,000 ರೂಪಾಯಿ ನಮಗೆ ಲಾಭ ಸಿಗುತ್ತೆ. ಸೊ ಇದನ್ನು ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ತಿಂಗಳಿಗೆ ಏನಿಲ್ಲ ಅಂದ್ರೂ 40,000 ರಿಂದ 60,000ವರೆಗೂ ನಾವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಾವು ಆರಾಮಾಗಿ ಸಂಪಾದನೆ ಮಾಡ್ಬೋದು. ಇನ್ನೂ ನಾವು ಹೋಗ್ತಾ ಈ ಬಿಸ್ನೆಸ್ಸನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು. ಅಂದರೆ ನಾವು ಇಬ್ಬರನ್ನ ಕೆಲಸಕ್ಕೆ ಇಟ್ಕೊಳ್ಳೋದಾಗಿರಲಿ, ಇವಾಗ ಸ್ಟಾರ್ಟಿಂಗ್ ನಾವೇನು ಸ್ಟಾರ್ಟ್ ಮಾಡಿರ್ತೀವೋ ಇದನ್ನು ಇಬ್ಬರನ್ನ ಕೆಲಸಕ್ಕೆ ಇಟ್ಕೊಂಡು ಇಬ್ಬರ ಹತ್ರ ನಾವು ಕೆಲಸ ಮಾಡಿಸ್ಕೊಂಡ್ರೆ ಅವ್ರಿಗೊಂದು ಸ್ವಲ್ಪ ಸ್ಯಾಲ್ರಿ ಫಿಕ್ಸ್ ಮಾಡ್ಕೊಂಡು ಬರೋ ಲಾಭನ ನಾವು ಎತ್ತಿಟ್ಕೋಬೋದು. ಇದು ಸ್ಟಾರ್ಟಿಂಗ್ ಬೇಸಿಂದ ಸ್ಟಾರ್ಟ್ ಮಾಡೋಕ್ಕೆ ನಾನು ಈಗ ಐಡಿಯಾ ಕೊಡ್ತಾ ಇರೋದು. ನೀವು ಗ್ರೋತ್ ಆಗ್ತಾ ನೀವು 2ರಿಂದ 4 ಜನನ ಇಟ್ಕೋಬೋದು, 4ರಿಂದ 10 ಜನನ ಇಟ್ಕೋಬೋದು. ಸೊ ಹಿಂಗೆ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊತಾ ಹೋಗ್ಬೋದು. ನಾವು ಯಾವ್ಯಾವ ಜಾಗದಲ್ಲಿ ಈ ಸರ್ವಿಸ್ನ ಪ್ರೊವೈಡ್ ಮಾಡ್ಬೋದು ಅಂದರೆ, ಈ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಇರ್ತಾವಲ್ಲ ಅಲ್ಲಿ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಡೈಲಿ 100 ಜನ ಬಂದು ಹೋಗ್ತಾ ಇರ್ತಾರೆ. ಇಲ್ಲಿ ನಿರಂತರವಾಗಿ ಕ್ಲೀನಿಂಗ್ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ಬೆಂಗಳೂರು ಕಡೆ HSR ಲೇಔಟು, ಎಲೆಕ್ಟ್ರಾನಿಕ್ ಸಿಟಿ, ಮಾನ್ಯತಾ ಟೆಕ್ ಪಾರ್ಕು, ಏನು IT ಕಂಪ್ನಿಗಳಿದಾವೋ ಈ ಕಾಂಟ್ರ್ಯಾಕ್ಟ್ ತೊಗೊಂಡು ಕೂಡ ನಾವು ಈ ಸರ್ವಿಸ್ನ ಮಾಡ್ಕೋಬೋದು. ಇನ್ನು ಈ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಇದಾವಲ್ಲ ಅಲ್ಲಿ ಕೂಡ ಸ್ವಚ್ಛತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವಲ್ಲೂ ಪ್ರೊಫೆಷ್ನಲ್ ಕ್ಲೀನಿಂಗಾಗಿ ನಾವು ಆರ್ಡ್ರನ್ನ ತೊಗೋಬೋದು. ಇನ್ನು ಸ್ಕೂಲು ಕಾಲೇಜು ಆಗಿರ್ಬೋದು, ಈ ಸರ್ವಿಸ್ನ ನೀವು ಸ್ಟಾರ್ಟ್ ಮಾಡ್ಕೋಬೋದು. ನೀವು ಮಂತ್ಲಿ ಪ್ಯಾಕೇಜ್ ಆದರೂ ಕೊಟ್ಕೋಬೋದು, ವೀಕ್ಲಿ ಪ್ಯಾಕೇಜ್ ಕೂಡ ಕೊಡ್ಬೋದು, ಇಲ್ಲಾಂದರೆ ಡೈಲಿ ಸರ್ವಿಸ್ ಕೂಡ ನೀವು ಮಾಡ್ಕೋಬೋದು. ಇನ್ನು ಹಾಸ್ಪಿಟಲಲ್ಲಿ ಮತ್ತು ಕ್ಲಿನಿಕ್ಗಳು ಇರ್ತಾವಲ್ಲ ಅಲ್ಲಿ ಕೂಡ ನಾವು ಇದನ್ನು ಸ್ಟಾರ್ಟ್ ಮಾಡ್ಕೋಬೋದು. ಇದು ಒಳ್ಳೆ ಬಿಸ್ನೆಸ್ ಆಗೈತೆ. ಇದನ್ನು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ಆದಾಯ ಸಿಗುತ್ತೆ. ಇನ್ನು ನೆಕ್ಸ್ಟ್ ನಾವು ರೆಸಿಡೆನ್ಷಿಯಲ್ ಮನೆಗಳಿರ್ತಾವಲ್ಲ ಅಲ್ಲೂ ಕೂಡ ನಾವು ಮಾಡ್ಕೋಬೋದು. ಈಗ ರೆಸಿಡೆನ್ಷಿಯಲ್ ಅಂದರೆ ಈಗ ಅಪಾರ್ಟ್ಮೆಂಟಲ್ಲೆಲ್ಲ ಇರ್ತಾರೆ, ಇಲ್ಲ ವಿಲ್ಲಾಗಳಲ್ಲಿ ಇರ್ತಾರಲ್ಲ,
ಸೊ ಅವರೆಲ್ಲ ಕ್ಲೀನ್ ಮಾಡ್ಕೊಳ್ಳಲ್ಲ, ಬೇರೆಯವ್ರನ್ನೆಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಕರೆಸ್ಕೊಂಡು ಆ ಥರ ಮಾಡ್ತಾರೆ. ಸೊ ನಾವು ಇಲ್ಲಿ ಕೂಡ ನಾವು ಸರ್ವಿಸ್ನ ಪ್ರೊವೈಡ್ ಮಾಡ್ಕೋಬೋದು. ಇಲ್ಲಿ ನಾವು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಆರ್ಡ್ರುಗಳ್ನ ಹಿಡಿದ್ರೆ ಹೋಗ್ತಾ ಹೋಗ್ತಾ ಜಾಸ್ತಿ ಆರ್ಡ್ರುಗಳ್ನ ಹಿಡಿಬೋದು. ಸಂಶೋಧನೆ ಪ್ರಕಾರ ಬೆಂಗಳೂರಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಮತ್ತು ವಿಶೇಷವಾಗಿ ಬೆಂಗಳೂರಿನಾಗೆ ಕ್ಲೀನಿಂಗ್ ಸರ್ವಿಸ್ಗೆ ಸಿಕ್ಕಾಪಟ್ಟೆ ಬೇಡಿಕೆ ಐತೆ. ಇದನ್ನು ನೀವು ಆರ್ಡ್ರುಗಳ್ನ ಯಾವ ಥರ ಹಿಡಿಯೋದಂದರೆ, ನೀವೇನೀಗ ಅರ್ಬನ್ ಕಂಪ್ನಿ ಅಂತ ಇದೆ ಮತ್ತು ನೋ ಬ್ರೋಕರ್ ಅಂತೇಳಿ ಇದೆ, ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿ ಕೂಡ ನೋಡ್ಕೋಬೋದು. ಅದರಲ್ಲಿ ನೀವು ನೋ ಬ್ರೋಕರ್ ಆಗಿರ್ಬೋದು ಇಲ್ಲ ಅರ್ಬನ್ ಕಂಪನಿ ಆಗಿರ್ಬೋದು, ಅದರಲ್ಲಿ ಜಾಯಿನ್ ಆಗಿ ಈ ಪ್ಲಾಟ್ಫಾರ್ಮ್ನಲ್ಲಿ ಇವಾಗ ನೀವು ಸೇರಿಕೊಂಡ್ರೆ ಅಲ್ಲಿ ನೀವೇನು ಕ್ಲೀನ್ ಮಾಡೋಕ್ಕೆ ಹೋಗ್ತೀರೋ ಆ ಗ್ರಾಹಕರನ್ನೇ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಮತ್ತು ನೀವು ಸ್ವಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಅದ್ರ ನೀವೇನು ಕ್ಲೀನಿಂಗ್ ಸರ್ವಿಸ್ ಮಾಡ್ತೀರೋ ಅದ್ರ ಬಗ್ಗೆ ವೀಡಿಯೋ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕೋಬೋದು. ಅದೇ ಥರ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಕೂಡ ನೀವು ಸ್ವಲ್ಪ ಪಬ್ಲಿಸಿಟಿ ಮಾಡಿಕೊಂಡ್ರೆ ಇದನ್ನು ಮಾರ್ಕೆಟಿಂಗ್ ಅಂತಾರೆ. ಸೊ ಇದನ್ನು ಮಾರ್ಕೆಟಿಂಗ್ ಮಾಡಿಕೊಂಡ್ರೆ ಮೀಡಿಯಾದಲ್ಲಾಗಿರ್ಬೋದು ಇಲ್ಲ ಪರ್ಸ್ನಲಾಗಿ ವಿಸಿಟ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡಿದ್ರೆ ಒಳ್ಳೊಳ್ಳೆ ಆರ್ಡ್ರುಗಳ್ನ ಇಟ್ಕೋಬೋದು. ನೀವು ಮಾರ್ಕೆಟಿಂಗ್ ಮಾಡೋಕ್ಕೋಸ್ಕರ ಒಬ್ಬರನ್ನ ಇಟ್ಕೋಬೋದು, ಯಾಕಂದರೆ ಬಿಸ್ನೆಸ್ ಇಂಪ್ರೂವ್ ಆದಮೇಲೆ ಒಬ್ಬರನ್ನ ಇಟ್ಕೋಬೋದು. ಇಲ್ಲಾಂದರೆ ನೀವೇ ಖುದ್ದಾಗಿ ಮಾರ್ಕೆಟಿಂಗ್ ಫೀಲ್ಡ್ಗಿಳಿದ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ಕೋಬೋದು. ಆರ್ಡ್ರುಗಳ್ನ ಹಿಡಿದ್ಬಿಟ್ರೆ ನೀವು ಇಬ್ಬರನ್ನ ಕೆಲಸದವ್ರನ್ನ ಇಟ್ಕೊಂಡು ನೀವು ಆರ್ಡ್ರುಗಳ್ನ ಇಟ್ಕೊಂಡ್ರೆ ಕೆಲಸದವರು ಕ್ಲೀನ್ ಮಾಡ್ತಾ ಇರ್ತಾರೆ, ಪರ್ ಆರ್ಡ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಅಮೌಂಟ್ ಅವರಲ್ಲಿ ಇಸ್ಕೋತಾರೆ. ಅದಾದಮೇಲೆ ನೀವು ಅದನ್ನು ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಸ್ಯಾಲ್ರಿ ಡಿವೈಡ್ ಮಾಡಿಕೊಂಡು ನೀವು ಬರೋ ಲಾಭ ನೀವು ಇಟ್ಕೋಬೋದು. ನೀವು ಮಾರ್ಕೆಟಿಂಗ್ ಮಾಡಿಕೊಂಡು ನೀವು ಆರ್ಡ್ರುಗಳ್ನ ಹಿಡಿದ್ರೆ ನಿಮಗೆ ಡೈಲಿ ಆರ್ಡ್ರುಗಳು ಸಿಗ್ತಾ ಇರ್ತವೆ. ಸೊ ಗ್ರೋತ್ ಕೂಡ ಇದು ತುಂಬಾ ಇಂಪಾರ್ಟೆಂಟು. ಸೊ ಗ್ರೋತ್ ಕೂಡ ಬೇಗನೆ ಆಗುತ್ತೆ. ಏನಂದರೆ ನೀವು ಒಂದು ಸಲ ಈ ಫೀಲ್ಡಿಗಿಳಿದ್ಮೇಲೆ ನಿಮಗೆ ಇದ್ರ ಬಗ್ಗೆ ಐಡಿಯಾ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ಬೆಂಗಳೂರಲ್ಲಿ ತುಂಬ ಬೇಡಿಕೆ ಇರೋದ್ರಿಂದ ಈ ಬಿಸ್ನೆಸ್ಸು ತುಂಬ ಡೆವಲಪ್ಮೆಂಟ್ ಆಗುತ್ತೆ, ಗ್ರೋತ್ ಆಗುತ್ತೆ. ಸೊ ನೀವು ಸ್ಟಾರ್ಟಿಂಗಲ್ಲಿ ಒಂದೆರಡು ಸಲ ಯೋಚನೆ ಮಾಡಿ ಕೂತ್ಕೊಂಡು ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸು. ಇದು ತುಂಬಾ ಈಸಿ ಮತ್ತು ಝೀರೋ ಇನ್ವೆಸ್ಟ್ಮೆಂಟಿಂದನೇ ಸ್ಟಾರ್ಟ್ ಮಾಡ್ಕೋಬೋದು. ನಿಮ್ಗೆ ಇದರಲ್ಲಿ ಲಾಸ್ ಆಗೋದು ಏನೂ ಇರೋಲ್ಲ. ನೀವು ಕೆಲವು ಕಡೆ ಬೇರೆ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಅಮೌಂಟ್ನ ಕಳ್ಕೊತೀವಿ, ಕೆಲವೊಂದು ಸಲ ಲಾಭ ಸಿಗಲಿಲ್ಲ ಅಂದರೆ ಕಳ್ಕೊತೀವಿ. ಸೊ ಇದು ತುಂಬಾ ಈಸಿ ಆ್ಯಂಡ್ ಲೋ ಇನ್ವೆಸ್ಟ್ಮೆಂಟು ಮತ್ತು ಹೆಚ್ಚು ಆದಾಯ ಇರುತ್ತೆ. ನೀವು ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಆದಾಯ ಬರ್ತಾ ಇದ್ದರೆ ನಿಮಗೇ ಒಂದು ಐಡಿಯಾ ಬರುತ್ತೆ, ಇದನ್ನು ಇಂಪ್ರೂವ್ ಮಾಡ್ಕೊತ ಹೋಗ್ಬೋದು. ಇದಕ್ಕೋಸ್ಕರನೇ ಈ ಬಿಸ್ನೆಸ್ಗೋಸ್ಕರನೇ ಒಂದು ಮೊಬೈಲ್ ನಂಬರ್ನ ತೊಗೊಳ್ಳಿ, ಯಾಕಂದರೆ ಆ ಮೊಬೈಲ್ ನಂಬರ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈಗ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನೀವು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಕಾಂಟ್ಯಾಕ್ಟ್ ದಿಸ್ ನಂಬರ್ ಅಂದರೆ ದಿನಕ್ಕೆ ಸಾವಿರಾರು ಜನ ನಿಮಗೆ ಎಂಕ್ವೈರಿ ಮಾಡ್ತಾ ಇರ್ತಾರೆ, ಯಾಕಂದರೆ ವ್ಯೂಸ್ ತುಂಬಾ ಇರುತ್ತೆ. ಇವಾಗ ಬೆಂಗಳೂರಲ್ಲಿ ನೀವೇನಾದರೂ ವೀಡಿಯೋಸ್ ನೋಡ್ತಾ ಇರೋರು ಒಂದು 50,000 ಜನ ವೀಡಿಯೋ ನೋಡಿದ್ರೆ ಕನಿಷ್ಠ ಪಕ್ಷ ನಿಮಗೆ 10,000 ಅಂತೂ ಎನ್ಕ್ವೈರಿ ಇದ್ದೇ ಇರುತ್ತೆ. ಇಮ್ಮಿಡಿಯೇಟ್ ಮಾಡಲಿಲ್ಲ ಅಂದ್ರೂ ಅವ್ರಿಗೆ ಬೇಕಾದಾಗ ಅಂದರೆ ಅವಶ್ಯಕತೆ ಇದ್ದಾಗಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನೀವು ಒಂದು ಮೊಬೈಲ್ ನಂಬರ್ನ ಇಟ್ಕೋಬೇಕು, ಇಟ್ಕೊಂಡ್ರೇ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಗ್ರೋತ್ ಆಗೋಕ್ಕೆ. ಇದ್ರ ಜೊತೆ ಇವಾಗ ಏನು ನೀವು ಟಾಯ್ಲೆಟ್ ಕ್ಲೀನಿಂಗ್ ಸರ್ವಿಸ್ ಕೊಡ್ತಾ ಇದ್ದೀರೋ ಅದ್ರ ಜೊತೆ ಬಾತ್ರೂಮ್ ಕ್ಲೀನಿಂಗು, ಬಾಲ್ಕನಿ ಕ್ಲೀನಿಂಗು, ಕಿಚನ್ ಕ್ಲೀನಿಂಗು, ಗಾರ್ಡನ್ ಕ್ಲೀನಿಂಗು, ಪ್ಲಂಬಿಂಗ್ ಸರ್ವಿಸಸ್ಸು, ಮತ್ತು ನೀವು ಕಾರ್ ಕ್ಲೀನಿಂಗ್ ಕೂಡ ಮಾಡ್ಬೋದು, ಬೈಕ್ ವಾಷಿಂಗ್ ಕೂಡ ಮಾಡ್ಬೋದು, ಸಮ್ ಕ್ಲೀನಿಂಗ್ ಮಾಡ್ಬೋದು, ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಮಾಡ್ಬೋದು, ಮತ್ತು ಇನ್ನು ಬೇರೆ ಬೇಜಾನ್ ಐಡಿಯಾಗಳಿದ್ದಾವೆ. ಇದ್ರ ಜೊತೆಗೆ ನೀವು ಆಲ್ಟರ್ನೇಟಿವ್ ಆಗಿ ಮಾಡ್ತಾ ಹೋದರೆ ಈ ಬಿಸ್ನೆಸ್ಸು ತುಂಬ ಇಂಪ್ರೂವ್ ಆಗುತ್ತೆ. ಯಾಕಂದರೆ ಬರೀ ಟಾಯ್ಲೆಟ್ ಕ್ಲೀನಿಂಗ್ ಒಂದೇ ಆದರೆ ಸ್ವಲ್ಪ ಇದಾಗುತ್ತೆ. ಸೊ ಇದ್ರ ಜೊತೆ ಗ್ರೋತ್ ಆಗ್ತಾ ನೀವು ಇದನ್ನು ಸಮ್ ಕ್ಲೀನಿಂಗು ಮತ್ತು ವಾಟರ್ ಟ್ಯಾಂಕ್ ಕ್ಲೀನಿಂಗು ಇದನ್ನೆಲ್ಲ ಆಡ್ ಮಾಡ್ಕೊತಾ ಹೋದರೆ ನಿಮ್ಮ ಬಿಸ್ನೆಸ್ಸು ತುಂಬಾ ಬೇಗನೆ ಗ್ರೋತ್ ಆಗುತ್ತೆ. ನೀವು ಬೇಗನೆ ಹಣ ಜಾಸ್ತಿ ಸಂಪಾದನೆ ಮಾಡ್ಬೋದು. ಇದನ್ನು ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡಿ, ಯಾಕಂದರೆ ಇದು ಲೋ ಇನ್ವೆಸ್ಟ್ಮೆಂಟು, ಇದರಲ್ಲಿ ಲಾಸ್ ಆಗೋದೇ ಇಲ್ಲ. ನೀವು ಲಾಸ್ ಆಗೋದು ಅವಶ್ಯಕತೆ ಏನಿಲ್ಲ, ಯಾಕಂದರೆ ಜಾಸ್ತಿ ಇನ್ವೆಸ್ಟ್ಮೆಂಟೇ ಮಾಡಿರಲ್ಲ. ನೀವು ಆರ್ಡ್ರ್ ಹಿಡಿಯೋದು, ಸರ್ವಿಸ್ ಕೊಡೋದು ಮತ್ತು ನೀವು ಹಣ ಎಳ್ಸ್ಕೊಳ್ತಾ ಇರೋದು, ಇದೇ ಥರ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಬೇಗನೆ ಗ್ರೋತ್ ಆಗ್ಬೋದು. ಮತ್ತು ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನೀವೇ ಸ್ವಂತವಾಗಿ ಬಿಸ್ನೆಸ್ ಮಾಡೋದು ತುಂಬಾ ಒಳ್ಳೆಯದು. ಆದಷ್ಟು ಬೇಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಯಾಕಂದರೆ ಇದು ತುಂಬಾ ಈಸಿ. ಯಾಕಂದರೆ ಬೇರೆಯವ್ರು ಬಂದು ಈ ಫೆಸಿಲಿಟಿನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬಿಸ್ನೆಸ್ ಕಮ್ಮಿ ಆಗುತ್ತೆ. ಇದಕ್ಕೆ ಏನೇನು ಬೇಕೋ ಮಾಹಿತಿ ಇನ್ನೂ ಹೆಚ್ಚಿನದಾಗಿ ಈಗೇನು ಎಕ್ಸ್ಟ್ರಾ ಅಡಿಷ್ನಲ್ಲಾಗಿ ಸರ್ವಿಸಸ್ ಹೇಳೋದು ಅದ್ರ ಬಗ್ಗೆ ಕೂಡ ಮಾಹಿತಿ ಬೇಕಂದರೆ ನೀವು ಕಮೆಂಟ್ ಮಾಡಿ, ಖಂಡಿತ ನಿಮಗೋಸ್ಕರ ನಾನು ವೀಡಿಯೋ ಮಾಡಾಕ್ತೀನಿ. ಈಗ ಎಕ್ಸಾಂಪಲ್ ಹೇಳಿದ್ನಲ್ಲ, ಬಾಲ್ಕನಿ ಕ್ಲೀನಿಂಗು, ಗಾರ್ಡನ್ ಕ್ಲೀನಿಂಗು, ಕಿಚನ್ ಕ್ಲೀನಿಂಗು, ಸಮ್ ಕ್ಲೀನಿಂಗು, ಈ ಥರ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ನಾನು ಹೊಸ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ವೀಡಿಯೋ ಮಾಡ್ತಾಯಿದ್ರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರನೇ ಬರ್ತಾ ಇರುತ್ತೆ, ನೀವು ಡೈರೆಕ್ಟಲ್ಲಿ ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.